ಪೇಷಂಟ್ ನಂಬಿಕೆ ಬರೋದು ಯಾವ ಡಾಕ್ಟರ್ ಮೇಲೆ ಸ್ವಲ್ಪ ಹೀಲ್ ಆದಾಗ ಡಾಕ್ಟರ್ ಹೀಲ್ ಪರವಾಗಿಲ್ಲ ಫಸ್ಟ್ ಕ್ಲಾಸ್ ಇದೆ. ಎಷ್ಟೊಂದು ಜನ ಕೇಳಿದ್ದೀನಿ, ಕೆಲವರು ನಾಡ್ದು ಕರ್ಕೊಂಡ್ಬರ್ತೀನಿ. ನಮ್ಮ ಕಡೆ ಒಂದು ಬ್ರ್ಯಾಂಡ್ ಶಾಪ್ ಒಂದು ಮಾಡ್ಬಿಡಿ ಅಂತೇಳಿ ನಾನು ಇಬ್ರು ಅಪಾಯಿಂಟ್ಮೆಂಟ್ ಫಾರ್ಮ್ ತಗೊಂಡಿದ್ದೀನಿ, ಮಾಡಿ ಕರ್ಕೊಂಡ್ಬರ್ತೀನಿ. ಬಟ್ ಎಲ್ಲಿ ನೋವು ಗೊತ್ತಿಲ್ಲ, ಇವಾಗ ಪರ್ಟಿಕ್ಯುಲರ್ ನೋವು ಇತ್ತಾಯ್ತು ಬೇಗ ಆಗಿದೆ. ಇವತ್ತೊಂದ್ಸರಿ ಪ್ರಿಕ್ ಮಾಡ್ಬಿಡ್ತೀನಿ, ಪ್ರಿಕ್ ಮಾಡ್ಬಿಟ್ರೆ ಹೋಗ್ತೀವಿ. ಮೆಡಿಸಿನ್ಸ್ ಅಲ್ಲಿ ಇವತ್ತು ಬ್ಲಡ್ ರಿಪೋರ್ಟ್ ನೋಡ್ಬಿಟ್ಟು ಏನಾದ್ರು ವೇರಿಯೇಷನ್ಸ್ ಇದ್ರೆ ಡಿಫಿಷಿಯನ್ಸಿ ಇದ್ರೆ ಕರೆಕ್ಷನ್ ಮಾಡೋಣ. ನಮ್ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನ್ ಹೇಳ್ತೀರ? ಏನ್ ಹೇಳೋದು, ಬೇಗ ವಾಸಿ ಆಗ್ಬೇಕಂದ್ರೆ ಇಲ್ಲಿ ಬರ್ಬೇಕು. ಸುಮ್ಮನೆ ಅಲ್ಲಿ ಇಲ್ಲಿ ಹೋದ್ರೆ ದುಡ್ಡು ವೇಸ್ಟ್, ಏನು ಪ್ರಯೋಜನ ಇಲ್ಲ. ನೀವು ಎಲ್ಲೆಲ್ಲಿ ಹೋಗಿದ್ರಿ ಸರ್? ನಾನು ನ್ಯೂರಾಲಜಿಸ್ಟ್ ಹತ್ರ ಹೋಗಿದ್ದೆ, ಈ ಕುಮಾರಸ್ವಾಮಿ ಇಟ್ಟಿದ್ದಾನೆ, ಅಲ್ಲಿ ಹೋಗಿದ್ದೆ. ಏನಿಲ್ಲ, ನೋಡ್ತಾರ ಮುಟ್ಟೋದೇ ಇಲ್ಲ. ಈ ಮಾತ್ರ ತಗೊಳ್ಳಿ, ಇದು 70 ತಗೊಳ್ಳಿ, ಇದು 60 ತಗೊಳ್ಳಿ, 70 ತಗೊಳ್ಳಿ. ಸರ್ ಹೋಗ್ಲಿಲ್ಲ, ಹೌದಾ ಇನ್ನೂ ಸ್ಟ್ರಾಂಗ್ ಕೊಡ್ತೀನಿ ನೆಕ್ಸ್ಟ್ ಬಂದಾಗ. ಆಮೇಲೆ ನೀವು ಬೆಲ್ಟ್ ತಗೊಳ್ಳಿ, ಅವನ ಅಂಗಡಿಲಿ ಬೆಲ್ಟ್ ಇರುತ್ತೆ ದಿಂಡಿಗೆ, ಬೆಲ್ಟ್ ತಗೊಳ್ಳಿ, ಕೈಗೆ ಬೆಲ್ಟು, ನಾಯಿ ಬೆಲ್ಟು, ಕುತ್ತಿಗೆ ಬೆಲ್ಟು ಎಲ್ಲ ತಿರ್ಗಾ ಬಂದು MRI ಮಾಡಿಸಿ ಏನೇನಿರುತ್ತೆ ಎಲ್ಲ ಮಾಡಿಸಿ ಇನ್ನೊಂದು ಕಡೆ ಹೋದೆ. ಅವರು ಹೀಗೆ ನೋಡೋಲ್ಲ ಮಾಡಲ್ಲ, ಸುಮ್ಮನೆ ಮಾತ್ರ ಗೊತ್ತು ಇಲ್ಲ ಬರ್ತೀನಿ. ಇದು ನಿಜ ಜನಕ್ಕೆ ಗೊತ್ತಿರೋದೋ ಇಲ್ವಾ, ಭಾಳ ಫೈನ್. ಯಾಕಂದ್ರೆ ಸರ್ ನಾವು ಯೂಶಲಿ ಒಂದು ವಿಡಿಯೋ ಮಾಡಿದ್ದೆ, ಈ ಒಂದು ನೋವುಗಳಿಗಿಂದ ಇರ್ತಕ್ಕಂಥ 8 ಮಿಥ್ಯಗಳಂತ. ಅದರಲ್ಲಿ ಈ ಬೆಲ್ಟ್ ಸುಮ್ಮನೆ ಬೆಲ್ಟ್ ಹಾಕು ಬೆಲ್ಟ್ ಕಂಪ್ನಿಗಳು ಉದ್ಧಾರ ಆಗ್ತಿದೆ ಹೊರತು ಪೇಷಂಟ್ಗಂತ ನೋವು ವಾಸಿ ಆಗ್ತಾ ಇಲ್ಲ. ಅದು ನಮ್ಮ ಹಾಸ್ಪಿಟಲ್ ನೋಡಿ ಬೆಲ್ಟ್ ಇಟ್ಟಿಲ್ಲ ನಾವು, ಏನೋ ಒಂದೆರಡು ಎಮರ್ಜೆನ್ಸಿಗೆ ಯಾರು ಬೇಕಾದ್ರೆ ಇದು ಮಾಡಿಸ್ತೀವಿ ಅಷ್ಟೇ. ಯಾಕೆ ಅಂತಂದ್ರೆ ಇನ್ ಕೇಸ್ ಅಕ್ಯೂಟ್ ಪೈನ್ ಇದ್ರೆ ಅವ್ರಿಗೆ ಬೇಕಾಗುತ್ತೆ. ಬಟ್ ಅದ್ ಬಿಟ್ಟು ಕ್ರೋನಿಕ್ ಪೈನ್ ಇರೋಂಥವ್ರಿಗೆ ಬೆಲ್ಟ್ ಯಾವತ್ತೂ ಸೊಲ್ಯೂಷನ್ ಆಗಲ್ಲ. ಬಟ್ ಆಯುರ್ವೇದಿಕ್ ಡಾಕ್ಟರ್ ಎಷ್ಟೋ ಇದ್ದಾರೆ, ಏನೋ ಆ ಚೂರ್ಣ ಈ ಚೂರ್ಣ ಕೊಡ್ತಾರೆ, ಬಟ್ ಏನಂದ್ರೆ ನಾವು ಈ ಪಥ್ಯ ಪ್ಲಸ್ ಇದು ಎರಡು ಇರ್ಬೇಕು. ಕರೆಕ್ಟ್ ಸರ್, 100% ಪಥ್ಯ ಇರ್ಬೇಕು, ಅವೆಲ್ಲ ಇಂಪ್ರೂವ್ ಆಗುತ್ತೆ. ಈ ಬೋಂಡ ತಿಂದು ಈ ಕಡೆ ಏನ್ ಪ್ರಯೋಜನ ಇದೆ? ಕಾಫಿ ಕುಡಿತಾ ಮಾತ್ರ ತಗೊಂಡ್ರೆ